ಸ್ಟೂಡೆಂಟ್ಸ್, ನೀವು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿನಲ್ಲಿ ಸಂಖ್ಯಾಶಾಸ್ತ್ರ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಐಚ್ಛಿಕ ವಿಷಯವಾಗಿ ಅಧ್ಯಯನವನ್ನ ಪ್ರಾರಂಭ ಮಾಡಿದ್ದೇವೆ. ಈ ಸ್ಟ್ಯಾಟಿಸ್ಟಿಕ್ಸ್ನ ತೆಗೆದುಕೊಳ್ಳೋದ್ರಿಂದ ಅಥವಾ ಅಧ್ಯಯನ ಮಾಡೋದ್ರಿಂದ ಆಗುವಂತಹ ಉಪಯೋಗಗಳು ಏನು ಎಂಬುದರ ಬಗ್ಗೆ ತಿಳಿಯೋದಕ್ಕೂ ಮೊದಲೇ ನಿಮಗೆ ಫ್ಯೂಚರ್ ಅಂದ್ರೆ ಭವಿಷ್ಯದಲ್ಲಿ ಯಾವ ಸರ್ಕಾರಿ ಹುದ್ದೆಗಳನ್ನ ಹೊಂದಬಹುದು ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈಗ ಮೊದಲು ಲೋಯರ್ಗಿಂತ ಹೈಯರ್ ಹುದ್ದೆಯನ್ನ ನಾವು ನೋಡೋಣ. ಒಂದು ISS ಅಂತ ಒಂದು ಹುದ್ದೆ ಬರುತ್ತೆ. ISS ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ಅಂತ ಬರುತ್ತೆ. ಇದನ್ನ UPSC ನೇಮಕಾತಿ ಮಾಡುತ್ತೆ. ಇದು IAS ಗಿಂತ ಮೇಲ್ಪಟ್ಟಂತಹ ಹುದ್ದೆ. ಅಂದ್ರೆ ಇದು IAS ಗಿಂತ ಮೇಲ್ಪಟ್ಟಂತಹ ಹುದ್ದೆ. ಇದನ್ನ ನೇಮಕಾತಿ ಮಾಡೋದು IEES ಪರೀಕ್ಷೆಯ ಜೊತೆಯಲ್ಲೇ ಇದನ್ನ ನೇಮಕಾತಿ ಮಾಡ್ತಾರೆ. ಇಂಡಿಯನ್ ಎಕನಾಮಿಕ್ ಸರ್ವಿಸ್. ಈ ISS ಅಂದ್ರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್, ಭಾರತೀಯ ಸಂಖ್ಯಾಶಾಸ್ತ್ರ ಸೇವೆ ಅಂತ ನಾವು ಕರಿತೀವಿ. ಅಂದ್ರೆ ಈ ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ, ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ, ಈ ಸ್ಟ್ಯಾಟಿಸ್ಟಿಕ್ಸ್ ಯಾರು ಅಧ್ಯಯನವನ್ನ ಮಾಡ್ತೀರಾ ಅಂದ್ರೆ ಯಾರು MSc ಮಾಡ್ತೀರಾ ಅವರು ಈ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಸಾಧ್ಯ. ಮ್ಯಾಥಮೆಟಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ MSc ಯನ್ನ ಮಾಡಬೇಕು. ಹೈಯರ್ ಎಜುಕೇಶನ್ ಅಥವಾ MSc ಯನ್ನ ಮಾಡಿದವರು ಈ ISS ಅನ್ನ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಸಾಧ್ಯ. ಈ IAS ಗಿಂತ ಮೇಲ್ಪಟ್ಟಂತಹ ಹುದ್ದೆ ಅಂದ್ರೆ ಭಾರತದ ಆರ್ಥಿಕತೆಯನ್ನ ತಮ್ಮ ಸಹಿಯ ಮೂಲಕ ನಿಯಂತ್ರಣ ಮಾಡುವಂತಹ ಹುದ್ದೆ. ಈಗ ಉದಾಹರಣೆಗೆ ಈಗ ಗಣತಿ ಮಾಡ್ತಾ ಇದ್ದಾರಲ್ವಾ, ಈ ಗಣತಿಯ ನೇತೃತ್ವವನ್ನ ವಹಿಸಿರುವಂತಹ ವ್ಯಕ್ತಿ ಈ ISS ಪರೀಕ್ಷೆಯನ್ನ ಪಾಸ್ ಮಾಡಿರುವಂತಹ ವ್ಯಕ್ತಿ. ಪ್ರತಿ ವರ್ಷ ಈ ಪರೀಕ್ಷೆಯನ್ನ UPSC ನಡೆಸುತ್ತೆ. ಇದಕ್ಕೆ ಮೇನ್ ಪರೀಕ್ಷೆ ಇದೆ. ಇಲ್ಲಿ ಪ್ರಿಲಿಮ್ಸ್ ಸಿಗೋದಿಲ್ಲ. ಪ್ರಿಲಿಮ್ಸ್ ಈ ಪರೀಕ್ಷೆ ನೇಮಕಾತಿಗೆ ಪ್ರಿಲಿಮ್ಸ್ ಇಲ್ಲ. ನೇರವಾಗಿ ಮುಖ್ಯ ಪರೀಕ್ಷೆಯನ್ನ ನೀವು ಎದುರಿಸ್ತೀರಾ. ಒಟ್ಟು 1000 ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತೆ. ಒಂದು ಮೊದಲನೇ ಪೇಪರ್ ಯಾವುದು ಅಂತ ಹೇಳಿದ್ರೆ ಜನರಲ್ ಇಂಗ್ಲಿಷ್, ಆಯ್ತಾ. ಸೆಕೆಂಡ್ ಪೇಪರ್ ಯಾವ್ದಿದೆ ಅಂತ ಹೇಳಿದ್ರೆ ಜನರಲ್ ಸ್ಟಡೀಸ್ ಇದೆ. ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಸ್ಟಡೀಸ್ ಇದು 100 ಅಂಕ, ಇದು 100 ಅಂಕ, ಆಯ್ತಾ. ನೆಕ್ಸ್ಟ್ ಥರ್ಡ್ ಪೇಪರು ಯಾವ್ದಿದೆ ಗೊತ್ತಾ? ಇದಿದೆ. ಯಾವುದು? ಸ್ಟ್ಯಾಟಿಸ್ಟಿಕ್ಸ್. ಫೋರ್ತ್ ಸ್ಟ್ಯಾಟಿಸ್ಟಿಕ್ಸ್, ಆಯ್ತಾ. ಸ್ಟ್ಯಾಟಿಸ್ಟಿಕ್ಸ್. ಫಿಫ್ತ್ ಸ್ಟ್ಯಾಟಿಸ್ಟಿಕ್ಸ್, ಸಿಕ್ಸ್ತ್ ಸ್ಟ್ಯಾಟಿಸ್ಟಿಕ್ಸ್. ಈ 2 ಪೇಪರು ಆಬ್ಜೆಕ್ಟಿವ್, ಇವೆರಡು ಪೇಪರು ಡಿಸ್ಕ್ರಿಪ್ಟಿವ್. ಅಂದ್ರೆ ಈ 2 ಪೇಪರ್ನ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಕೊಟ್ಟಿರ್ತಾರೆ, MCQ ಕ್ವಶನ್ ಗಳನ್ನು ಕೊಟ್ಟಿರ್ತಾರೆ, ನೀವು ಉತ್ತರವನ್ನ ಬರೆಯೋದು. ಅಂದ್ರೆ ಇವೆರಡು ಈ 4 ಸಬ್ಜೆಕ್ಟ್ ತಲಾ 200 ಮಾರ್ಕ್ಸ್ನ ಪ್ರಶ್ನೆ ಪತ್ರಿಕೆ. ಒಟ್ಟು 4 ಪ್ರಶ್ನೆ ಪತ್ರಿಕೆಗಳು ಇರ್ತವೆ. 2 ಆಬ್ಜೆಕ್ಟಿವ್ ಇರ್ತವೆ, 2 ಡಿಸ್ಕ್ರಿಪ್ಟಿವ್ ಇರ್ತವೆ, ಆಯ್ತಾ. ಒಂದು ಸ್ಟ್ಯಾಟಿಸ್ಟಿಕ್ಸ್ 1, 3 ಮತ್ತು 4ನೇ ಪೇಪರ್ ಇದೆಯಲ್ಲ, ಇದು ಸಿಂಪಲ್ ಆಗಿರ್ತದೆ. ಸೊ ಇದು ಆಬ್ಜೆಕ್ಟಿವ್ ಟೈಪ್ ನಲ್ಲಿ ಇರ್ತದೆ. ಇವೆರಡಕ್ಕೂ ಕೂಡ ಈ ಒಟ್ಟು ಇಷ್ಟು ಪೇಪರ್ಗೆ 2 hours ಟೈಮ್ ಇರ್ತದೆ. ಇದಕ್ಕೆ ಮಾತ್ರ 3 hours ಟೈಮ್ ಇರ್ತದೆ ಬರೆಯೋದಕ್ಕೆ, ಆಯ್ತಾ. ಒಂದೊಂದು ಪೇಪರ್ಗೆ 200 ಮಾರ್ಕ್ಸ್. ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಸ್ಟಡೀಸ್ ಇದು 100 ಮಾರ್ಕ್ಸ್ ಇರುವಂತಹ ಪ್ರಶ್ನೆ ಪತ್ರಿಕೆ. ಇದರ ಜೊತೆಗೆ 200 ಮಾರ್ಕ್ಸ್ಗೆ ಒಂದು ಇಂಟರ್ವ್ಯೂ ಇರುತ್ತೆ. 200 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. ಒಟ್ಟು ಅಂಕಗಳು 1200. ನೀವು ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ನ ಬರೆಯೋದಕ್ಕೆ ಅವಕಾಶ ಇಲ್ಲ. ನೇರವಾಗಿ ಮುಖ್ಯ ಪರೀಕ್ಷೆಯನ್ನ ನೀವು ಬರೀಬಹುದು. ನೀವು ಇಂಗ್ಲಿಷ್ನಲ್ಲಾದ್ರೂ ಬರೀಬಹುದು ಅಥವಾ ಕನ್ನಡದಲ್ಲಾದ್ರೂ ಕೂಡ ಈ ಪರೀಕ್ಷೆಯನ್ನ ನೀವು ಬರೀಬಹುದು. ಯಾರು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅಧ್ಯಯನ ಮಾಡ್ತಾ ಇದ್ದೀರೋ ಅವರು ಪ್ರಥಮ PUC ಇಂದಲೇ ನೀವು ಒಂದು ಏಕಾಗ್ರತೆಯಿಂದ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅಧ್ಯಯನ ಮಾಡಿದ್ರೆ ನೀವು ಈ ಹುದ್ದೆಯನ್ನ ಪಡಿಬಹುದು.
ಆಯ್ತಾ. ಈ ಹುದ್ದೆಯನ್ನ ಪಡೆದಂತಹ ವ್ಯಕ್ತಿ ಪ್ರತಿಯೊಂದು ರಾಜ್ಯದಲ್ಲೂ ಇರ್ತಾರೆ. ಈ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಪ್ರತಿಯೊಂದು ರಾಜ್ಯದಲ್ಲೂ ಇರ್ತಾರೆ. ಮತ್ತೆ ಕೇಂದ್ರ ಸರ್ಕಾರದ ಅಂಕಿಅಂಶಗಳ ಗೃಹ ಇಲಾಖೆಯಡಿ ಇವರು ಕೆಲಸವನ್ನ ನಿರ್ವಹಣೆ ಮಾಡ್ತಾರೆ. ಅಂದ್ರೆ IAS IPS ಗಿಂತ ಮೇಲ್ಮಟ್ಟದ ಹುದ್ದೆ ಇದು. ಅದು ISS ಅಥವಾ IES ಇವೆರಡು ಹುದ್ದೆಗಳು IAS ಅಥವಾ IPS ಗಿಂತ ಮೇಲ್ಮಟ್ಟದ ಹುದ್ದೆಗಳು. ಆಯ್ತಾ. ಯಾರು MSc ಅಥವಾ MA ಎಕನಾಮಿಕ್ಸ್ MA ಮಾಡ್ತಾರಲ್ಲ, MA ಇನ್ ಎಕನಾಮಿಕ್ಸ್, ಇವರು ಈ ಎರಡು ಪರೀಕ್ಷೆಗಳನ್ನ ಬರೀಬಹುದು. ಅದ್ರ ಜೊತೆಗೆ ಕಾಮರ್ಸ್, ಯಾರು ಕಾಮರ್ಸ್ ಅಲ್ಲಿ MCom ಮಾಡ್ತಾರ ಅವರು ಕೂಡ ಇದನ್ನ ಬರೀಬಹುದು. ಬಟ್ ಈ MCom ಮಾಡಿದವರು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಒಂದು ವಿಧಾನವಾಗಿ ಸಬ್ಜೆಕ್ಟ್ ಆಗಿ ಅಧ್ಯಯನ ಇಲ್ಲಿ ಮಾಡಿರಬೇಕು. ಆಯ್ತಾ. ಇವರು ಈ ಪರೀಕ್ಷೆಯನ್ನ ಬರೆಯೋದಿಕ್ಕೆ ಸಾಧ್ಯ. ಈಗ ಸ್ಟ್ಯಾಟಿಸ್ಟಿಕ್ಸ್ ಮೊದಲನೇದಾಗಿ ನಾವು ಹೈಯರ್ ಹುದ್ದೆಯಿಂದ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದಕ್ಕಿಂತಲೂ ಉನ್ನತವಾದಂತಹ ಮತ್ತೊಂದು ಹುದ್ದೆ ಇದೆ, ಅದು CA, ಚಾರ್ಟೆಡ್ ಅಕೌಂಟೆಂಟ್. ಇದನ್ನು ಕೂಡ ನೀವು ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಯಾರು ಅಧ್ಯಯನವನ್ನ ಮಾಡ್ತಾರೆ ಅವರು CA ಪ್ರಥಮ PUC ಇಂದ ನೀವು ಬೇಸಿಕ್ CA ಎಕ್ಸಾಮ್ ಅನ್ನ ಪಡೆಯೋದಿಕ್ಕೆ ಸಾಧ್ಯ. ಇವೆರಡು ಹುದ್ದೆಗಳು IAS ಮತ್ತು IPS ಗಿಂತ ಮೇಲ್ಮಟ್ಟದ ಹುದ್ದೆಗಳನ್ನ ನಾವು ಹೇಳಿದ್ವಿ. ನೆಕ್ಸ್ಟ್ ಲೋ ಲೆವೆಲ್ ಅನ್ನ ನೋಡ್ಕೊಂಡು ಹೋಗೋಣ. ಯಾಕೆ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಧ್ಯಯನ ತುಂಬಾ ಕಷ್ಟಕರವಾದಂತಹ ವಿಚಾರ ಅಂತ ನೀವು ತಿಳ್ಕೊಂಡಿದ್ದೀರ. ಆದ್ರೆ ಸಿಂಪಲ್ ಆಗಿ ಅಧ್ಯಯನ ಮಾಡೋದಾದ್ರೆ ಮತ್ತೆ ಒಂದು ಚಲನಾತ್ಮಕವಾಗಿ ಅಧ್ಯಯನವನ್ನ ಮಾಡಿದ್ರೆ ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಕಷ್ಟವಾದಂತಹ ಸಬ್ಜೆಕ್ಟೇ ಅಲ್ಲ. ಯಾರಿಗೆ ಮುಗಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂದ್ರೆ 1 ರಿಂದ 12 ಮಗ್ಗಿ ಗೊತ್ತಿದ್ರೆ ಸಾಕು. ಇದರ ಜೊತೆಗೆ ಮೈನಸ್ಸು, ಪ್ಲಸ್ಸು, ಡಿವೈಡೆಡ್ ಬೈ, ಇಂಟು ಇವುಗಳ ಬಗ್ಗೆ ಕನಿಷ್ಠ ಜ್ಞಾನ ಇದ್ರೆ ಸಾಕು. ನೀವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಆರಾಮವಾಗಿ ಅಧ್ಯಯನ ಮಾಡಬಹುದು. ಸೊ ಈ ಮುಂದಿನ ತರಗತಿಯಿಂದ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಸೆಕೆಂಡ್ PUC ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಾವು ಪಾಠವನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.